ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಕಿರಣ್ ತುಂಬಾ ಉತ್ಸಾಹಿ, ಚುರುಕಾದ ಯುವಕ. ಅವನ ಮದುವೆಯ ವಯಸ್ಸಾದಾಗ ದೂರದ ಬಂಧುವೊಬ್ಬನ ಮಗಳಾದ ಪ್ರಿಯಾಳನ್ನೇ ನೋಡಿ ಮದುವೆ ಮಾಡಿಕೊಂಡ. ಪ್ರಿಯಾ ನೋಡಲು ಅಪ್ಸರೆಯಂತೆ ಸುಂದರಿ. ಮದುವೆ ಘನವಾಗಿ ಮುಗಿಯಿತು. ಮೊದಲ ರಾತ್ರಿಗೂ ಶುಭ ಮುಹೂರ್ತ ನಿಗದಿಯಾಯಿತು. ಆ ರಾತ್ರಿ ಪ್ರಿಯಾಳ ತಾಯಿ ಲತಾಳವರು ತಮ್ಮ ಮಗಳನ್ನು ತುಂಬಾ ಅಂದವಾಗಿ ಸಿಂಗಾರಗೊಳಿಸಿದರು. ಕೆಂಪು ಬಣ್ಣದ ರೇಷ್ಮೆ ಸೀರೆ, ದೊಡ್ಡದಾದ ಚಿನ್ನದ ಒಡವೆಗಳು, ಗರಗರಿಸುವ ಚಂಪಕ ಹೂವಿನ ಮಾಲೆ. ಈಗಾಗಲೇ ಚಂದದ ಹುಡುಗಿ ಇನ್ನೂ ದಿವ್ಯವಾಗಿ ಕಾಣುತ್ತಿದ್ದಳು. ಕಿರಣ್ ಕೋಣೆಯಲ್ಲಿ ಕುಂಟು ಕುಳಿತು ಪ್ರಿಯಾ ಬರುವುದನ್ನೇ ಕಾಯುತ್ತಿದ್ದ. ಹಿರಿಯರು ಪ್ರಿಯಾಳಿಗೆ ಸಾಕಷ್ಟು ಸಲಹೆಗಳನ್ನು ಹೇಳಿ ಆಶೀರ್ವದಿಸಿ ಕೋಣೆಗೆ ಕಳುಹಿಸಿದರು. ಬಾಗಿಲು ಒಳಗಿಂದ ಲಾಕ್ ಆಯಿತು. ಪ್ರಿಯಾ ಹಾಲಿನ ಗ್ಲಾಸ್ ಹಿಡಿದು ನಾಚಿಕೆಯಿಂದ ಕಿರಣನ ಬಳಿ ಬಂದಳು. ಗ್ಲಾಸ್ ಒಪ್ಪಿಸಿ ತಲೆ ತಗ್ಗಿಸಿ ನಿಂತಳು. ಕಿರಣ್ ಏಳುವಷ್ಟರಲ್ಲಿ ಅವಳನ್ನು ಎಳೆದು ತಬ್ಬಿಕೊಂಡು ಗಲ್ಲಿಗೊಂದು ಚುಂಬನ ಇಟ್ಟ. ಪ್ರಿಯಾ ನಾಚಿಕೆಯಿಂದ ತಪ್ಪಿಸಿಕೊಂಡು, ಅಯ್ಯೋ, ಮೊದಲು ಹಾಲು ಕುಡಿಯಿರಿ ಸ್ವಾಮಿ, ಆಮೇಲೆ ನಿಮ್ಮ ಆಟ ಅಂದಳು. ಕಿರಣ್ ನಕ್ಕು, ಹಾಲು ಎಲ್ಲಿದೆ ನೋಡುತ್ತಲೇ ಇಲ್ಲ ನನಗೆ. ಈ ಚಂಪಕದ ಸುಗಂಧವೇ ನನ್ನನ್ನು ಹುಚ್ಚನಂತೆ ಮಾಡುತ್ತಿದೆ. ಇಷ್ಟು ಸೊಗಸಾದ ಹೆಂಡತಿ ಮುಂದೆ ಇದ್ದಾಗ ಹಾಲು ಕುಡಿಯೋಕೆ ಮನಸ್ಸೇ ಇಲ್ಲ ಅಂದ. ಪ್ರಿಯಾ ಸಾಕು ಸಾಕು ಎನ್ನುತ್ತಾ ತಪ್ಪಿಸಿಕೊಂಡು ಗ್ಲಾಸ್ ತೆಗೆದು ಒತ್ತಾಯಪೂರ್ವಕವಾಗಿ ಕುಡಿಸಿದಳು. ಕಿರಣ್ ಸ್ವಲ್ಪ ಕುಡಿದು ಉಳಿದಿದ್ದನ್ನು ಪ್ರಿಯಾಳ ಬಾಯಿಗೆ ಹಚ್ಚಿದ. ಆಮೇಲೆ ಇಬ್ಬರೂ ಒಂದಾಗಿ ರಾತ್ರಿಯನ್ನು ಸ್ವರ್ಗದಂತೆ ಕಳೆದರು. ಒಂದೆರಡು ದಿನ ಇದೇ ರೀತಿ ಸಾಗಿತು. 24 ಗಂಟೆಯೂ ಕಿರಣ್ ಪ್ರಿಯಾಳನ್ನು ಬಿಟ್ಟು ಎಲ್ಲಿಯೂ ಹೋಗುತ್ತಿರಲಿಲ್ಲ. ಇದನ್ನು ನೋಡಿ ಕಿರಣನ ಅಮ್ಮನಿಗೆ ಕೋಪ ಬಂತು. ಇವನು ಇನ್ನೇನೂ ಕೆಲಸ ಕಾರ್ಯ ಬಿಟ್ಟು ಹಗಲು ರಾತ್ರಿ ಇವಳ ಹಿಂದೆಯೇ ತಿರುಗುತ್ತಾನಲ್ಲ ಎಂದುಕೊಂಡಳು. ಈ ನಡುವೆ ಕಿರಣ್ ಪ್ರಿಯಾಳನ್ನು ಅವಳ ಮನೆಗೆ ಕರೆದುಕೊಂಡು ಹೋಗಿದ್ದ. ಅಲ್ಲಿಯೂ 2 ದಿನ ಇದೇ ರೀತಿ ಸಾಗಿತು. ಲತಾಳವರಿಗೂ ಇದು ಗೊತ್ತಾಗಿ ಆತಂಕವಾಯಿತು. ಆದರೂ ಏನೂ ಹೇಳದೆ ಸುಮ್ಮನಿದ್ದರು. ಮತ್ತೆ ಮನೆಗೆ ಬಂದ ಮೇಲೆ ಕಿರಣ್ ತನ್ನ ಆಫೀಸ್ ಹತ್ತಿರದಲ್ಲಿ ಒಂದು ಬಾಡಿಗೆ ಮನೆ ತೆಗೆದುಕೊಂಡು ಪ್ರಿಯಾಳೊಂದಿಗೆ ತಾನೇ ಇದ್ದ. ಎಲ್ಲಿ ಸಮಯ ಸಿಕ್ಕರೂ ಇಬ್ಬರೂ ಒಬ್ಬರನ್ನೊಬ್ಬರು ಆತ್ಮೀಯವಾಗಿ ಆನಂದಿಸುತ್ತಿದ್ದರು. ಕೆಲವೇ ತಿಂಗಳಲ್ಲಿ ಪ್ರಿಯಾ ಗರ್ಭಿಣಿಯಾದಳು. ಕಿರಣ್ ಆಫೀಸ್ಗೆ ಹೋದ ಮೇಲೆ ಪ್ರಿಯಾ ಫೋನ್ ಮಾಡಿ ನನಗೆ ತುಂಬಾ ಸೀಬೆ ಹಣ್ಣು ತಿನ್ಬೇಕು ಎಂದು ಹಠ ಮಾಡಿದಳು. ಜೊತೆಗೆ ತನ್ನ ತಾಯಿಗೂ ಫೋನ್ ಮಾಡಿ ಸುದ್ದಿ ಹೇಳಿದಳು. ಲತಾಳವರಿಗೆ ತುಂಬಾ ಸಂತೋಷವಾಯಿತು. ಆದರೆ ಒಳಗೆ ಆತಂಕವೂ ಶುರುವಾಯಿತು. ಈ ಹುಡುಗ ಯಾವಾಗಲೂ ಇವಳ ಹಿಂದೆ ಇದ್ದಾನೆ. ಇವಳು ಈಗಾಗಲೇ ಸ್ವಲ್ಪ ದುರ್ಬಲವಾಗಿದ್ದಾಳೆ. ಇನ್ನು ಹಗಲು ರಾತ್ರಿ ಇದೆ ರೀತಿ ಮಾಡಿದರೆ ಆರೋಗ್ಯ ಹಾಳಾಗಬಹುದು ಎಂದು ಯೋಚಿಸಿದರು. ಹೆರಿಗೆಯವರೆಗೂ ನನ್ನ ಬಳಿ ಇರಲಿ ಎಂದು ನಿರ್ಧರಿಸಿದರು. ಲತಾಳವರು ಕಿರಣನ ಮನೆಗೆ ಬಂದು ನಾನು ಪ್ರಿಯಾಳನ್ನು ನನ್ನ ಬಳಿ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಕರೆದುಕೊಂಡು ಹೋಗುತ್ತೇನೆ. ಹೆರಿಗೆಯಾದ ಮೇಲೆ ಚೆನ್ನಾಗಿ ಕಳುಹಿಸಿಕೊಡುತ್ತೇನೆ ಎಂದು ಹೇಳಿದರು. ಕಿರಣ್ ಗಾಬರಿಯಾಯಿತು. ಇದೇ ನಮ್ಮ ಇಷ್ಟು ಬೇಗ? ಇನ್ನೂ ಕೆಲವು ತಿಂಗಳು ಇಲ್ಲೇ ಇರಲಿಯೇ ಎಂದ.
ಲತಾಳವರು ಗಂಭೀರವಾಗಿ ನೋಡಿ ಕಿರಣ್, ಹಗಲೂ ರಾತ್ರಿ ನಿದ್ದೆಯೇ ಇಲ್ಲದೆ ಇವಳ ಸ್ಥಿತಿ ಏನಾಗಿದೆ ನೋಡಿ. ಇದೇ ರೀತಿ ಮುಂದುವರಿದರೆ ಡೆಲಿವರಿಗೂ ತೊಂದರೆ ಆಗಬಹುದು. ನೀವು ಸ್ವಲ್ಪ ದಿನ ಹೊರಗೆ ಊಟ ಮಾಡಿಕೊಂಡು ಸರಿದೂಗಿಸಿಕೊಳ್ಳಿ. ಆಮೇಲೆ ಇವಳು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುತ್ತಾಳೆಯೇ ಎಂದು ಒಪ್ಪಿಸಿ ಪ್ರಿಯಾಳನ್ನು ಕರೆದುಕೊಂಡು ಹೋದರು. ಕಿರಣನಿಗೆ ಪ್ರಿಯಾ ಇಲ್ಲದ ರಾತ್ರಿಗಳು ಕಷ್ಟವಾದವು. ರಾತ್ರಿ ಇಡೀ ವಿಡಿಯೋ ಕಾಲ್ನಲ್ಲಿ ಮಾತಾಡುತ್ತಿದ್ದ. 10 ದಿನಗಳ ನಂತರ ತಾಳಲಾರದೆ, ನನಗೆ ನಿನ್ನ ಜೊತೆ ಇಲ್ಲದೆ ಬದುಕೇ ಆಗುತ್ತಿಲ್ಲ, ಏನಾದರೂ ಆಗಲಿ, ನಾನೇ ಬರುತ್ತೇನೆ ಎಂದು ಹೇಳಿ ಲತಾಳವರ ಮನೆಗೆ ತಲುಪಿದ. ಪ್ರಿಯಾಳಿಗೆ ಗಂಡ ಬರುತ್ತಿದ್ದಾನೆ ಎಂದು ತುಂಬಾ ಸಂತೋಷವಾಯಿತು. ಅವಳಿಗೂ ಗಂಡನಿಲ್ಲದೆ ಇರಲಾಗುತ್ತಿರಲಿಲ್ಲ. ಕಿರಣ್ ಮನೆ ಸೇರಿ, ಅಮ್ಮ ಚೆನ್ನಾಗಿದ್ದೀರಾ ಎಂದು ಸುಮ್ಮನೆ ಮಾತಾಡಿಸಿ ನೇರ ಪ್ರಿಯಾಳ ಕೋಣೆಗೆ ಹೋದ. ಅವಳು ಸ್ನಾನಕ್ಕೆ ಹೋಗಿದ್ದಳು. ಲತಾಳವರು ನೀರು ತಂದು ಕೊಟ್ಟರು. ಕಿರಣ್ ಮನಸ್ಸಿನಲ್ಲಿ ಇದೆಲ್ಲ ಬೇಡ, ನನ್ನ ಪ್ರಿಯಾ ಬೇಕು ಎಂದುಕೊಂಡು, ಪ್ರಿಯಾ ಎಲ್ಲಿ ಎಂದು ಕೇಳಿದ. ಸ್ನಾನ ಮಾಡುತ್ತಿದ್ದಾಳೆ, ಇನ್ನೇನು ಬರುತ್ತಾಳೆಯೇ ಎಂದು ಲತಾಳವರು ಹೇಳಿ ಹೋದರು. ಅಷ್ಟರಲ್ಲಿ ಪ್ರಿಯಾ ಸ್ನಾನ ಮುಗಿಸಿ ಬಂದಳು. ಲತಾಳವರು ಮಗಳ ಬಳಿ ಹೋಗಿ, ನಿನ್ನ ಗಂಡ ಬಂದಿದ್ದಾನೆ, ಒಳಗೆ ಹೋಗಿ ಸ್ವಲ್ಪ ಮಾತಾಡಿಕೊಂಡು ಬಾ, ಆದರೆ ಹುಚ್ಚಾಟಿಕೆ ಮಾಡಬೇಡ ಎಂದು ಎಚ್ಚರಿಕೆಯಿಂದ ಹೇಳಿದರು. ಪ್ರಿಯಾ ಕೋಣೆ ಸೇರುತ್ತಲೇ ಕಿರಣ್ ಎದ್ದು ತಬ್ಬಿಕೊಂಡ. ಅಯ್ಯೋ ಬಿಡಿ, ಅಮ್ಮ ಬರುತ್ತಾರೆಗ ಎಂದು ಪ್ರಿಯಾ ತಪ್ಪಿಸಿಕೊಂಡಳು. ಅಷ್ಟರಲ್ಲಿ ಲತಾಳವರು ಬಿಸಿಬಿಸಿಯಾದ ಮೊಸರನ್ನ ತಂದು, ತಗೊಳ್ಳಿ ಕಿರಣ್, ತಿಂಡಿಯೇ ಎಂದು ಕೊಟ್ಟರು. ಕಿರಣ್ ಪ್ರಿಯಾಳಿಂದ ಸ್ವಲ್ಪ ದೂರ ಸರಿದು ಕುಳಿತು, ಇಟ್ಟು ಹೋಗಿ ಅಮ್ಮ, ಆಮೇಲೆ ತಿನ್ನುತ್ತೇನೆ ಎಂದ. ಲತಾಳವರು ಪ್ರಿಯಾಳನ್ನು ಪಕ್ಕಕ್ಕೆ ಕರೆದು, ನೀನು ಚೆನ್ನಾಗಿದ್ದೀಯಾ, ಇವನು ಮನೆಗೆ ಬಾ ಅಂದರೆ ಹೋಗಬೇಡ, ತೊಂದರೆ ಆಗಬಾರದು ಎಂದು ಗುಟ್ಟಾಗಿ ಹೇಳಿದರು. ಆ ರಾತ್ರಿ ಕಿರಣ್ ಅಲ್ಲೇ ಉಳಿದ. ಊಟಕ್ಕೆ ಕುಳಿತಾಗ ಪ್ರಿಯಾ ಏನೂ ತಿನ್ನುವ ಮನಸ್ಸಿಲ್ಲದೆ, ಅಮ್ಮ ನೀವು ಗಂಡನಿಗೆ ಊಟ ಮಾಡಿಸಿ, ನಾನು ಮಲಗುತ್ತೇನೆ ಎಂದು ಒಳಗೆ ಹೋದಳು. ಕಿರಣ್ ಲತಾಳವರ ಜೊತೆ ಊಟ ಮಾಡುತ್ತಾ, ಮಾವ ಇನ್ನೂ ಬಂದಿಲ್ಲವೇ ಎಂದು ಕೇಳಿದ. ಅವರು ಯಾವಾಗಲೂ ಹೀಗೆ ಬಿಸಿನೆಸ್ ಅಂತ ತಡರಾತ್ರಿಯವರೆಗೂ ಇರುತ್ತಾರೆ ಎಂದರು. ಊಟ ಮುಗಿದ ಮೇಲೆ ಲತಾಳವರು ಪ್ರಿಯಾಳನ್ನು ತಮ್ಮೊಟ್ಟಿಗೆ ಮಲಗಲು ಕರೆದರು. ಕಿರಣ್ ಒಂಟಿಯಾಗಿ ಬೆಡ್ರೂಮ್ನಲ್ಲಿ ಮಲಗಿದ. ನನ್ನ ಜೊತೆ ಮಲಗಲು ಇಷ್ಟ ಇದೆ, ಆದರೆ ಇವರು ಸುಮ್ಮನೆ ತಡೆಯುತ್ತಿದ್ದಾರೆ ಎಂದು ಕೋಪದಿಂದ ಯೋಚಿಸಿದ. ಮಧ್ಯರಾತ್ರಿ ಎಚ್ಚರವಾದ ಕಿರಣ್ ಬಚ್ಚಲು ಮನೆಯತ್ತ ಹೋದ. ಪ್ರಿಯಾ ನಿದ್ದೆ ಬಾರದೆ ಸೋಫಾದಲ್ಲಿ ಮಲಗಿದ್ದಳು. ಲತಾಳವರು ಅವಳ ಪಕ್ಕದಲ್ಲಿ ಮಲಗಿದ್ದರು. ಕತ್ತಲಲ್ಲಿ ಇಬ್ಬರೂ ಒಂದೇ ರೀತಿ ಕಾಣುತ್ತಿದ್ದರು. ಗರ್ಭಿಣಿಯಾಗಿ ಪ್ರಿಯಾ ಸ್ವಲ್ಪ ತುಂಬಿದ್ದಳು. ಲತಾಳವರು ಅಷ್ಟೇ ಗಾತ್ರದವರು. ಕಿರಣ್ ಲತಾಳವರ ಪಕ್ಕದಲ್ಲಿ ಮಲಗಿ ಪ್ರಿಯಾ ಎಂದೇ ಭಾವಿಸಿ ನಿಧಾನವಾಗಿ ತಬ್ಬಿಕೊಂಡ. ಲತಾಳವರು ತಮ್ಮ ಗಂಡ ಬಂದಿದ್ದಾನೆ ಎಂದುಕೊಂಡು ಕತ್ತಲಿನಲ್ಲಿ ಸ್ಪಂದಿಸತೊಡಗಿದರು. ಕಿರಣ್ ಗಟ್ಟಿಯಾಗಿ ಒಡಲನ್ನು ಒತ್ತಿಕೊಂಡ. ಇನ್ನೇನು ಮುಂದುವರೆಯಬೇಕೆಂದಾಗ ಮುಂಜಾನೆಯ ಕಾಲಿಂಗ್ ಬೆಲ್ ಧ್ವನಿ. ಲತಾಳವರು ಎಚ್ಚೆತ್ತು ಲೈಟ್ ಹಾಕಿದರು. ತಾವು ತಬ್ಬಿಕೊಂಡಿದ್ದು ಅಳಿಯ ಎಂದು ತಿಳಿದು ಇಬ್ಬರೂ ದಿಗಿಲಾದರು. ಲತಾಳವರು ಬಾಗಿಲು ತೆಗೆದು ನೋಡಿದರೆ ನಿಜವಾಗಿಯೂ ಗಂಡ ಬಂದಿದ್ದರು. ಒಳ್ಳೆಯದಾಯಿತು, ಇಲ್ಲದಿದ್ದರೆ ನನ್ನ ಗತಿ ಏನಾಗುತ್ತಿತ್ತೋ ಎಂದು ಲತಾಳವರು ಮನಸ್ಸಿನಲ್ಲಿ ನಿಟ್ಟುಸಿರು ಬಿಟ್ಟರು. ಮರುದಿನ ಬೆಳಗ್ಗೆ ಇಬ್ಬರೂ ಒಬ್ಬರ ಮುಖವನ್ನು ನೋಡಲಾಗದಷ್ಟು ನಾಚಿಕೆಯಾಯಿತು. ಲತಾಳವರಿಗೆ ತೋಚಿತು, ಇದು ಹೀಗೆ ಮುಂದುವರೆಯುವುದು ಸರಿಯಲ್ಲ. ತನ್ನ ಮಗಳು ಅಳಿಯನ ಜೊತೆ ಇದ್ದರೆ ಸಂತೋಷವಾಗಿರುತ್ತಾಳೆ.
ತಾನು ಯಾಕೆ ತಡೆಯಬೇಕು? ಮರುದಿನವೇ ಲತಾಳವರು ಪ್ರಿಯಾಳನ್ನು ಕಿರಣನೊಂದಿಗೆ ಸಂತೋಷವಾಗಿ ಬೀಳ್ಕೊಟ್ಟು ಅವರ ಮನೆಗೆ ಕಳುಹಿಸಿಕೊಟ್ಟರು. ಕತೆ ಇಲ್ಲಿಗೆ ಸಂತೋಷದಿಂದ ಮುಗಿಯಿತು. ಕತೆ ಇಲ್ಲಿಗೆ ಮುಗಿಯಿತು. ಇದೊಂದು ಕತೆಯಷ್ಟೇ. ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.